ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ಸುದ್ದಿ ಇದು. ಇದ್ಯಾವುದೇ ಸಿನಿಮಾ ಕತೆ ಅಲ್ಲ, ವೆಬ್ ಸಿರೀಸು ಅಲ್ಲ. ಇಂಥ ಸುದ್ದಿಯನ್ನ ಈ ಮೊದಲು ನೀವು ನೋಡಿರೋದಕ್ಕೂ ಸಾಧ್ಯವೇ ಇಲ್ಲ. ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ಸುದ್ದಿ ಇದು. ಯಾವುದೋ ಸಿನಿಮಾ ಕತೆ ಅಲ್ಲ, ವೆಬ್ ಸಿರೀಸು ಅಲ್ಲ. ಇಂಥ ಸುದ್ದಿಯನ್ನ ಈ ಮೊದಲು ನೋಡಿರೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ದೇಶದಲ್ಲೇ ನಡೆದಂತ ಅತಿ ದೊಡ್ಡ ರಾಬರಿ ಪ್ರಕರಣ ಇದು. ಎಷ್ಟೋ ರಾಬರಿ ಪ್ರಕರಣಗಳ ಬಗ್ಗೆ ಕೇಳಿದಿರಿ, ಆದ್ರೆ ಈ ಪ್ರಕರಣ ಇದೆಯಲ್ಲ, ಇದು ದೇಶದಲ್ಲೇ ನಡೆದಂತ ಅತಿ ದೊಡ್ಡ ರಾಬರಿ ಪ್ರಕರಣ. ಈ ಹಿಂದೆ ಎಲ್ಲೂ ನಡೆದಿಲ್ಲ ಇಷ್ಟು ದೊಡ್ಡ ದರೋಡೆ. ರಾಜ್ಯದ ಗಡಿಯಲ್ಲಿ ನಡೆದಂತ ಪ್ರಕರಣದ ಪಿನ್ ಟು ಪಿನ್ ರಿಪೋರ್ಟ್. ಬೆಳಗಾವಿ ಗಡಿಯಲ್ಲಿ ಅತಿ ದೊಡ್ಡ ರಾಬರಿ ಕೇಸ್. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಕಂಟೈನರ್ನಲ್ಲಿ ಹಣ ಸಾಗಾಟ ಮಾಡ್ತಾ ಇದ್ದಂತ ಪ್ರಕರಣ. 2 ಕಂಟೈನರ್ನಲ್ಲಿ ಹಣವನ್ನ ಸಾಗಿಸ್ತಾ ಇದ್ರು. ಆ ಹಣವೇ ನಾಪತ್ತೆಯಾಗಿದೆ. ದೇಶದಲ್ಲೇ ನಡೆದ ಅತಿ ದೊಡ್ಡ ರಾಬರಿ ಪ್ರಕರಣ ಇದು. ಬೆಳಗಾವಿಯ ಗಡಿಯಲ್ಲಿ ನಡೆದಂತ ಅತಿ ದೊಡ್ಡ ರಾಬರಿ ಕೇಸ್. 2 ಕಂಟೈನರ್ಗಳಲ್ಲಿ ಸಾಗಿಸ್ತಾ ಇದ್ದಂತ ಹಣವೇ ನಾಪತ್ತೆಯಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಿರೋದು. ನಾಪತ್ತೆಯಾಗಿದ್ದು 4 ಅಲ್ಲ 40 ಅಲ್ಲ 400 ಕೋಟಿ ರೂಪಾಯಿ. ನಾಪತ್ತೆಯಾಗಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿ. ರಾಜ್ಯದ ಗಡಿಯಲ್ಲೇ ನಡೆದಂತ ಪ್ರಕರಣ. ಬೆಳಗಾವಿಯ ಗಡಿಯಲ್ಲಿ ನಡೆದ ಅತಿ ದೊಡ್ಡ ರಾಬರಿ ಕೇಸ್ ಇದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಕಂಟೈನರ್ಗಳಲ್ಲಿ ಹಣ ಸಾಗಾಟ ಮಾಡ್ತಾ ಇದ್ರು. 2 ಕಂಟೈನರ್ನಲ್ಲಿ ಸಾಗಿಸ್ತಾ ಇದ್ದ 400 ಕೋಟಿ ರೂಪಾಯಿ ನಾಪತ್ತೆಯಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಿದ್ದಾರೆ 400 ಕೋಟಿಯನ್ನ. ಬೆಳಗಾವಿಯಲ್ಲಿ ರಾಬರಿ, ಮಹಾರಾಷ್ಟ್ರದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಈ ರಾಬರಿ ನಡೆದಿರೋದು ಯಾವಾಗ? ಕಳೆದ ವರ್ಷ 2025 ಅಕ್ಟೋಬರ್ 16ನೇ ತಾರೀಕು ನಡೆದಂತ ಪ್ರಕರಣ. ಇಷ್ಟು ತಡವಾಗಿ ಬೆಳಕಿಗೆ ಬಂದಿದ್ದು ಹೇಗೆ? ಇದು 400 ಕೋಟಿ ರೂಪಾಯಿ ದರೋಡೆ ಆಗಿರೋದು ಇಷ್ಟು ತಡವಾಗಿ ಗೊತ್ತಾಯ್ತಾ ಅಂತ ಅನ್ಸುತ್ತೆ. ಕಂಟೈನರ್ ಹುಡುಕಾಟಕ್ಕಿಳಿದ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸ್, 3 ರಾಜ್ಯಗಳ ಪೊಲೀಸರು ಈಗ ಕಂಟೈನರ್ ಹುಡುಕಾಟಕ್ಕೆ ಇಳಿದಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಸೇರಿದಂತ ಹಣ, ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದಂತ ಹಣ ನಾಪತ್ತೆಯಾಗಿದೆ. ಇದರ ತನಿಖೆಗೆ ಎಸ್ಐಟಿ ರಚಿಸಿ ಮಹಾರಾಷ್ಟ್ರ ಸಿಎಂ ಆದೇಶ ಕೊಟ್ಟಿದ್ದಾರೆ. ಅಕ್ಟೋಬರ್ 16 ಕಳೆದ ವರ್ಷ ದರೋಡೆ ಆಗಿರೋದು. ಆದ್ರೆ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, 2 ದೃಶ್ಯ ಇದೆ. ರಾಬರಿ ಪ್ರಕರಣದಲ್ಲಿ 4 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಒಂದು ದೃಶ್ಯ. ಆದ್ರೆ ಪಕ್ಕದಲ್ಲಿರುವಂತಹ ದೃಶ್ಯ, ಇದೇ ಸ್ಪಾಟ್ನಲ್ಲಿ ಈ ಹಣವನ್ನ ದರೋಡೆ ಮಾಡಿ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಚೋರ್ಲಾ ಘಾಟ್ ಇದು. ಇದೇ ಪ್ರದೇಶದಲ್ಲಿ 400 ಕೋಟಿ ಹಣವನ್ನ ಹೈಜಾಕ್ ಮಾಡಿತು. ಈ ಪ್ರಕರಣ 400 ಕೋಟಿ ರಾಬರಿ ಆದಂತಹ ಪ್ರಕರಣ ಇಷ್ಟು ತಡವಾಗಿ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಕೂಡ ಕೊಡ್ತೀವಿ. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಸೇರಿದಂತಹ ಹಣ ಇದು, ಕಿಶೋರ್ ಶೇಟ್ ಅಂತ. ಈಗ ಮಹಾರಾಷ್ಟ್ರ ಸಿಎಂ ಆದೇಶ ಕೊಟ್ಟಿದ್ದಾರೆ ಈ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಿ. 2 ಕಂಟೈನರ್ಗಳಲ್ಲಿ ಹಣ ಸಾಗಾಟ ಮಾಡ್ತಾ ಇದ್ರು. 2 ಕಂಟೈನರ್ನಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸೋ 400 ಕೋಟಿ ದರೋಡೆ ಪ್ರಕರಣ. 3 ತಿಂಗಳ ಬಳಿಕ ಈ ಪ್ರಕರಣ ಹೊರ ಬಿದ್ದಿದ್ದೇ ರೋಚಕ. ಕಳೆದ ವರ್ಷ 2025 ಅಕ್ಟೋಬರ್ 16ರಂದು ನಡೆದಂತ ಪ್ರಕರಣ. 3 ತಿಂಗಳಾದ್ರೂ ಈ ಪ್ರಕರಣ ಯಾಕೆ ಹೊರಗಡೆ ಬಂದಿಲ್ಲ? ಹೊರ ಬಿದ್ದಿದ್ದೇ ರೋಚಕ ಈ ಪ್ರಕರಣ. 3 ತಿಂಗಳ ನಂತರ ಹೇಗೆ ಈ ಪ್ರಕರಣ ಬಯಲಾಯಿತು ಗೊತ್ತಾ? ಗುಜರಾತ್ನಿಂದ ಬಂದಂತ ಹಣ
ಗೋವಾ ಕರ್ನಾಟಕ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಕಂಟೈನರ್ನಲ್ಲಿ ಸಾಗಿಸುವಾಗ ಇದ್ದಕ್ಕಿದ್ದಂತೆ ಹಣ ನಾಪತ್ತೆ ಆಗಿದೆ. ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ನಲ್ಲಿ ಎರಡೆರಡು ಕಂಟೈನರ್ನಲ್ಲಿ 400 ಕೋಟಿ ಹಣ ಸಾಗಿಸ್ತಾ ಇದ್ರು. ಹಣ ನಾಪತ್ತೆ ಆಗಿದೆ ಇದ್ದಕ್ಕಿದ್ದಂತೆ. ಆಗ ಅನುಮಾನ ಶುರುವಾಗಿದ್ದು ಕಿಶೋರ್ ಸ್ನೇಹಿತ ಸಂದೀಪ್ ಪಾಟೀಲ್ ಮೇಲೆ. ಈ ಹಣ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದಂತ ಹಣ ಇದು. ಈ ಹಣ ರಾಬರಿ ಆಗುತ್ತೆ. ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದಂತ ಹಣ ರಾಬರಿ ಆದ ನಂತರ ಅನುಮಾನ ಶುರುವಾಗಿದ್ದು ಕಿಶೋರ್ ಸ್ನೇಹಿತ ಸಂದೀಪ್ ಪಾಟೀಲ್ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.